ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಫಿಶ್ ಫಾರ್ಮಿಂಗ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮ್ಮ ಸ್ಲಡ್ ಸಿಸ್ಟಮ್ ಅಂತಕ್ಕದನ್ನ ತುಂಬ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಸೊ ಸ್ಲಡ್ಜ್ ಅಂತಕ್ಕಂಥದ್ದು ನೀಟಾಗಿ ಆಚೆ ಹೋದರೆ ಫಿಶ್ಗಳ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಹಿಂದಿನ ವಿಡಿಯೋಗಳೆಲ್ಲ ನಿಮಗೆ ತಿಳಿಸಿದ್ದೀನಿ. ಸೊ ಇಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ನನ್ನ ಒಂದು ಫಿಶ್ ಪಾಂಡಲ್ಲಿ ಪೈಪ್ಲೈನ್ ಮುಖಾಂತರ ಸ್ಲಡ್ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ, ಸೊ ನಾನು ಸ್ಲಡ್ಜು ಯಾವಾಗ ಫಿಶ್ ಪಾಂಡಲ್ಲಿ ಜಾಸ್ತಿ ಆಯಿತು ಅನ್ನಿಸ್ದಾಗ ಗೇಟ್ ವಾಲ್ ಓಪನ್ ಮಾಡಿದ್ರೆ ಈ ಬಾಟಮಲ್ಲಿ ಸ್ಲಡ್ಜ್ ಅಂತಕ್ಕಂಥದ್ದು ನೀರು ಜೊತೆ ಹೇಗೆ ಆಚೆ ಹೋಗುತ್ತೆ ನೋಡಿ. ಇಲ್ಲಿ ನಾನು ಗೇಟ್ ವಾಲ್ 6 ಇಂಚ್ ಗೇಟ್ ವಾಲ್ ಇಟ್ಕೊಂಡಿರೋದ್ರಿಂದ 6 ಇಂಚ್ ಗೇಟ್ ವಾಲ್ ಓಪನ್ ಮಾಡ್ತಾ ಇದ್ದಾಗೇ ಇಲ್ಲಿ ಹರಿತಕ್ಕಂಥ ನೀರಲ್ಲಿ ಸೊ ಒಂದು 30-40% ಸ್ಲಡ್ಜೇ ಇದೆ. ಸೊ ಅಷ್ಟು ಡಾರ್ಕ್ ಆಗಿರ್ತಕ್ಕಂಥ ವೇಸ್ಟ್ ವಾಟ್ರ್ ಹೋಗ್ತಾ ಇದೆ. ಸೊ ಈ ಒಂದು ಸ್ಲಡ್ ಸಿಸ್ಟಮ್ನ ಮಾಡಿಕೊಂಡ್ರೆ ಈ ರೀತಿ ನಾವು ಎಂಟೈರ್ ವಾಟ್ರ್ ಚೇಂಜ್ ಮಾಡೋಕ್ಕಾಗದೆ, ಸೊ ಜಸ್ಟ್ ಬಾಟಮಲ್ಲಿ ಸ್ಲಡ್ಜ್ ಅಂತಕ್ಕಂಥ ಸೆಂಟ್ರಿಗೆ ಬಂದು ಏನು ಡೆಪಾಸಿಟ್ ಆಗಿರುತ್ತೋ ಆ ಸ್ಲಡ್ಜನ್ನ ತೆಗೆಯುವಂಥ ಪ್ರೋಸೆಸ್ಸು. ಸೊ ನೋಡಿ, ಇಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ತುಂಬ ಸ್ಲಡ್ ಜಾಸ್ತಿ ಅಕಾಮಡೇಟ್ ಆಗಿ ಎಷ್ಟು ಡಾರ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ರೀತಿ ಒಂದು ಸ್ಲಡ್ಜ್ ಸಿಸ್ಟಮ್ನ ನಿಮ್ಮ ಫಿಶ್ ಪಾಂಡಲ್ಲಿ ಮಾಡ್ಕೊಂಡ್ರೆ, ಎಕ್ಸ್ಪೆಷಲಿ ಇನ್ನು ಮರಲ್ ಫಿಶ್ ಫಾರ್ಮಿಂಗ್, ಸೊ ನಿಮಗೆ ಫಾರ್ಮಿಂಗಲ್ಲಿ ಸಕ್ಸಸ್ ಆಗಲಿಕ್ಕೆ ಇದೊಂದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನಾನು ಪ್ರತಿಯೊಬ್ಬ ಫಾರ್ಮರ್ಗೂ ಸಮೇತ ಸಜೆಸ್ಟ್ ಮಾಡೋದೇನು ಅಂತಕ್ಕಂದರೆ, ಸ್ಲಡ್ ಸಿಸ್ಟಮ್ ಅಂತಕ್ಕದನ್ನು ತುಂಬ ನೀಟಾಗಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಲಡ್ಜ್ ಚೆನ್ನಾಗಿ ಆಚೆ ಹೋದರೆ ನಿಮ್ಮ ಫಿಶ್ಗಳ ಬೆಳವಣಿಗೆ ತುಂಬ ಸೂಪರಾಗಿ ಚೆನ್ನಾಗಿ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.